ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜಂತರ್ ಮಂತರ್ನಲ್ಲಿ ನಡೆಯುವ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರದಿಂದ ಲಾಠಿ ಚಾರ್ಜ್ ಖಂಡನೆ. ಮಹಿಳೆಯರಿಗೆ 33% ಮೀಸಲಾತಿ ಜಾರಿಯಾಗಿ ಜೆಎಂಎಸ್ನಿಂದ ಪೋಸ್ಟರ್ ಬಿಡುಗಡೆ. ಮಳೆಗಾಗಿ ಸಾಸಲಮರಿ ಗ್ರಾಮಸ್ಥರಿಂದ ಗುಡ್ಡೆಕಲ್ಲಿಗೆ 108 ಬಿಂದಿಗೆ ನೀರು ಹಾಕಿ ಪ್ರಾರ್ಥನೆ. ನೀಟ್ ಪರೀಕ್ಷೆ ಅಕ್ರಮ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಿಪಿಐಎಂನಿಂದ ಪ್ರತಿಭಟನೆ. ದಿವಂಗತ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ ವೆಂಕಟರಾವ್ ನಾಡಗೌಡ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನವದೆಹಲಿ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳು, ಯುವಕರು ಹಾಗೂ ಹೋರಾಟಗಾರರ ಮೇಲೆ ಮೋದಿ ನೇತೃತ್ವದ ಸರ್ಕಾರ, ಆರ್ಎಸ್ಎಸ್ ಹಿಂದುತ್ವದ ಸರ್ಕಾರ ಪೊಲೀಸರಿಂದ ನಡೆಸುತ್ತಿರುವ ಲಾಠಿ ಚಾರ್ಜ್ ಪ್ರಜಾಪ್ರಭುತ್ವದ ಹಕ್ಕುಗಳ ಮೇಲಿನ ನೇರ ದಾಳಿಯಾಗಿದೆ ಎಂದು ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಹಾಗೂ ಸಿಪಿಐಎಂಎಲ್ ಮಾಸ್ ಲೈನ್ ಜಿಲ್ಲಾ ಕಾರ್ಯದರ್ಶಿ ಬಿಎನ್ ಇರ್ದಿಯಾ ಖಂಡಿಸಿದ್ದಾರೆ. ಈ ಕುರಿತು ಸೋಮವಾರ ಪತ್ರಿಕಾ ಹೇಳಿಕೆ ನೀಡಿದ ಅವರು, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ವಿಫಲವಾಗಿರುವ ಕೇಂದ್ರ ಸರ್ಕಾರವು ಸಂವಾದದ ಬದಲಿಗೆ ದಮನವನ್ನು ಆಯ್ಕೆ ಮಾಡಿಕೊಂಡಿದೆ. ಲಾಠಿ ಚಾರ್ಜ್, ಬಂಧನ ಮತ್ತು ಬೆದರಿಕೆಗಳ ಮೂಲಕ ಜನರ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಇಂತಹ ಫ್ಯಾಸಿಸ್ಟ್ ದಮನವನ್ನು ದೇಶದ ಪ್ರಜಾಪ್ರಭುತ್ವವಾದಿ, ಪ್ರಗತಿಪರ ಹಾಗೂ ದುಡಿಯುವ ಜನತೆಯನ್ನು ಒಗ್ಗಟ್ಟಿನಿಂದ ಸೋಲಿಸಬೇಕು ಎಂದು ಕರೆ ನೀಡಿದರು. ಇಂತಹ ದಮನಕಾರಿ ಘಟನೆಯ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ನೀಡಬೇಕು, ಬಂಧಿತರನ್ನು ಬಿಡುಗಡೆ ಮಾಡಬೇಕು, ಲಾಠಿ ಚಾರ್ಜ್ಗೆ ಕಾರಣರಾದವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು, ಪ್ರತಿಭಟನಾಕಾರರ ಜೊತೆಗೆ ಸಂವಾದ ನಡೆಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಇರುವರು ಒತ್ತಾಯಿಸಿದರು. ಮಹಿಳೆಯರ ಸಮತೆ ಮತ್ತು ಘನತೆಯ ಬದುಕಿನ ಹಕ್ಕುಗಳಿಗಾಗಿ ದೇಶದ ಸಂಸತ್ತಿನಲ್ಲಿ 33% ಮೀಸಲಾತಿಯನ್ನು ಯಾವುದೇ ಷರತ್ತುಗಳು ಇಲ್ಲದೆ ತಕ್ಷಣ ಜಾರಿಗಾಗಿ ಜುಲೈ 20 ಸೋಮವಾರ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಒತ್ತಾಯಿಸಲಾಗಿದೆ. ದೇಶದ ಸಂಸತ್ತಿನಲ್ಲಿ ಮಹಿಳೆಯರ ಪ್ರಾತಿನಿಧ್ಯದಲ್ಲಿ 185 ರಾಷ್ಟ್ರಗಳ ಪೈಕಿ ಭಾರತವು 151ನೇ ಸಾಲಿನಲ್ಲಿದೆ. ಭಾರತದ ಮಹಿಳೆಯರು ತಮ್ಮ ನ್ಯಾಯಸಮ್ಮತವಾದ ರಾಜಕೀಯ ಅವಕಾಶ ಮತ್ತು ಅಧಿಕಾರದಿಂದ ವಂಚಿತರಾಗಿದ್ದಾರೆ. 2023ರಲ್ಲಿ ಮಹಿಳಾ ಮೀಸಲಾತಿ ಕಾಯ್ದೆ 106 ತಿದ್ದುಪಡಿ ಅಂಗೀಕಾರವಾದಾಗ ಅದರ ಜಾತಿಯನ್ನು ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಪೂರ್ಣಗೊಳ್ಳುವವರೆಗೆ ಮುಂದೂಡಲಾಯಿತು. ಇದನ್ನು ಅನೇಕ ಸಂಸದ ಸದಸ್ಯರು ಪ್ರಶ್ನಿಸಿ ನಾರಿ ಶಕ್ತಿ ಕೇಂದ್ರ ಸರ್ಕಾರದ ಘೋಷಣೆ ಮಾತಿನಲ್ಲೇ ಉಳಿದಿದೆ. ಈ ಅಧಿವೇಶನದಲ್ಲಿಯೇ ಜನಗಣತಿಯ ಜೊತೆಗೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯಿಂದ ಮಹಿಳಾ ಮೀಸಲಾತಿಯನ್ನು ಬೇರ್ಪಡಿಸುವ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಮಂಡಿಸಬೇಕು, ತಕ್ಷಣ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಜುಲೈ 20 ಸೋಮವಾರದಂದು ನಗರದ ವಿವಿಧ ಪ್ರದೇಶಗಳಲ್ಲಿ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಶಕುಂತಲಾ ಪಾಟೀಲ್, ಸಿದ್ದೇಶ್ವರಿ, ಸರಸ್ವತಿ ಪಾಟೀಲ್, ದೇವಿರಮ್ಮ, ವಿಜಯಲಕ್ಷ್ಮಿ ಮಸ್ಕಿ, ಜಲಜಾಕ್ಷಿ ಹಿರೇಮಠ್, ಸುನಿತಾ, ನಾಗರತ್ನ, ಹುಲಿಗಮ್ಮ, ನಂದಮ್ಮ, ಲಕ್ಷ್ಮೀದೇವಿ, ಸಹನಾ, ರೇಷ್ಮಾ ಬೇಗಂ ಸೇರಿದಂತೆ ಇತರರು ಇದ್ದರು. ತಾಲೂಕಿನ ಸಾಸಲಮರಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಊರಿನ ಗುಡ್ಡೆಕಲ್ಲಿಗೆ ರೈತರ ಸಂಕಷ್ಟ ಪರಿಹರಿಸಲು ಮಳೆರಾಯನ ಕೃಪೆಗಾಗಿ 108 ತುಂಬಿದ ಕೊಡಗಳಿಂದ ನೀರು ಹಾಕಿ ಶ್ರದ್ಧಾ ಭಕ್ತಿಯಿಂದ ಮಳೆಗಾಗಿ ವಿಶೇಷ ಪೂಜೆ ಮಾಡಿ ಪ್ರಾರ್ಥಿಸಿದರು. ಗ್ರಾಮದ ಯುವಕ ಕಿರಣ್ ಕುಮಾರ್ ಪಲ್ಲೆದ್ ಅವರು 1 ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮದ ಹಳ್ಳದಿಂದ 108 ತುಂಬಿದ ಕೊಡದಿಂದ ನೀರನ್ನು ತಂದು ಊರಿನ ಗುಡ್ಡೆಕಲ್ಲಿಗೆ ಹಾಕಿ ಪ್ರಾರ್ಥಿಸುತ್ತಾ, ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸುತ್ತಿದ್ದು ಮನುಷ್ಯರು, ಪ್ರಾಣಿ, ಪಕ್ಷಿಗಳು, ನೀರು, ಆಹಾರದ ಅಭಾವ ಉಂಟಾಗುತ್ತಿದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಮಾನವರಲ್ಲದೆ ಸಕಲ ಸಂಕುಲ ಜೀವರಾಶಿಗಳಿಗೆ ಕಷ್ಟಕರವಾಗುತ್ತದೆ. ಗುಡ್ಡೆಕಲ್ಲಿಗೆ ಶರಣಯ್ಯ ಸ್ವಾಮಿ ವಿಶೇಷ ರುದ್ರಾಭಿಷೇಕ, ನಾರಾಯಣಪ್ಪ ಬೆಳಗುರ್ಕಿ ಇವರ ಭಜನೆ ತಂಡದಿಂದ ಭಜನೆ ಪದ, ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಿಕಾರ್ಡ್ ಬ್ಯಾಂಕ್ ಸದಸ್ಯರಾದ ಮುದುಕಪ್ಪ ಸುರುಳಿ, ವೀರೇಶ್ ಸುಲ್ತಾನ್ಪುರ, ಮುರುಡಯ್ಯ, ರಾಮಣ್ಣ, ಭೀಮಣ್ಣ, ಪಂಪಾರೆಡ್ಡಿ, ಬಸವರಾಜ್ ಗೊಬ್ಬರ್ಕಲ್, ಬಸವರಾಜ್ ಬೆಳಗುರ್ಕಿ, ಶರಣಯ್ಯ ಸ್ವಾಮಿ, ಲಿಂಗಪ್ಪ ಕುರಿ, ಚನ್ನಪ್ಪ, ರಾಮಣ್ಣ ಬೇವಿನಹಾಳ್, ಯಂಕಪ್ಪ ಬೇರ್ಗಿ, ರಂಗನಗೌಡ, ಧರ್ಮರೆಡ್ಡಿ ಪೂಜಾರಿ ಸಿದ್ದಪ್ಪ, ಅಂಬಣ್ಣ ಬೇರ್ಗಿ, ಕರಿಯಪ್ಪ, ಲಿಂಗಪ್ಪ, ಶಿವರಾಜ್, ಯಂಕನಗೌಡ ಮುಳ್ಳೂರ್, ಈಶಪ್ಪ, ಸಗರಪ್ಪ, ಯಂಕೋಬ್, ಮಲ್ಲಯ್ಯ, ಭೀಮಣ್ಣ ಅಂಗಡಿ, ಮಲ್ಲಿಕಾರ್ಜುನ್ ರೆಡ್ಡಿ, ಶಿವಪ್ಪ ಮಲ್ಲಾಪುರ್, ಭೀಮಣ್ಣ ಮಡಿವಾಳ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು, ಮಹಿಳೆಯರು ಇದ್ದರು. ಬಲ್ಲವರು
ಬಲವಿಲ್ಲ. ನೂರ 8 ತುಂಬಿದ ಕೊಡಗಳಿಂದ ನೀರುಗಳನ್ನು ಹಾಕುತ್ತಾ ಹಾಗೂ ರುದ್ರಾಭಿಷೇಕವನ್ನು ಶರಣಯ್ಯ ಸ್ವಾಮಿಯವರು ಹಾಗೂ ಗುಡ್ಡೆಕಲ್ಲಿಗೆ 108 ಕೊಡಗಳನ್ನು ಪಲ್ಯ ಕಿರಣ್ ಹಾಗೂ ಅವರ ಸಂಗಡಿಗರು ಹಾಗೂ ಊರಿನ ಪ್ರಮುಖರು ಹಾಗೂ ಮುಖಂಡರು ಮತ್ತು ರಾಜಕೀಯ ಮುಖಂಡರು ದೂರಿನರು ಎಲ್ಲರೂ ಸೇರಿಕೊಂಡು ಈ ಒಂದು ಗುಡ್ಡಕಲ್ಲಿಗೆ 108 ಕೊಡಗಳ ಅಭಿಷೇಕವನ್ನು ಮಾಡಲು ಎಲ್ಲರೂ ಊರಿಗಾಗಿ ಹಾಗೂ ದೇಶಕ್ಕಾಗಿ ಮಳೆ ಬೆಳೆ ಸಮೃದ್ಧವಾಗಲೆಂದು ಆ ದೇವರಲ್ಲಿ ವರುಣದೇವನ ಕೃಪೆಗಾಗಿ ನೀಟ್ ಪರೀಕ್ಷೆ ಅಕ್ರಮಗಳ ನೈತಿಕತೆ ಹೊಣೆ ಹೊತ್ತು ಶಿಕ್ಷಣ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಪರೀಕ್ಷೆಯಿಂದ ವಂಚಿತರಾಗಿ ಆತ್ಮಹತ್ಯೆಗೆ ಒಳಗಾದ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ನೀಡಲು ಸಿಪಿಐಎಂನಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳ ನೈತಿಕತೆ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಹಾಗೂ ನೀಟ್ ಪರೀಕ್ಷೆಯಿಂದ ವಂಚಿತರಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಆಡಳಿತ ವೈಫಲ್ಯ ಖಂಡಿಸಿ ಜುಲೈ 20ರಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿಪಿಐಎಂ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ ಹತ್ತಿರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪರಿಸರವಾದಿ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಅಮರಣಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿ, ಸೋನಂ ವಾಂಗ್ಚುಕ್ ಅವರ ಉಪವಾಸ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ, ನೀಟ್ ಪರೀಕ್ಷೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಸಾವಿರಾರು ವಿದ್ಯಾರ್ಥಿಗಳ ಧ್ವನಿಯಾಗಿ ನಡೆಸುತ್ತಿರುವ ಪ್ರಜಾಸತ್ತಾತ್ಮಕ ಹೋರಾಟವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆಗಳಿಗೆ ಗೌರವ ನೀಡುವುದು ಸರ್ಕಾರದ ಜವಾಬ್ದಾರಿ. ಅದನ್ನು ಮಾತುಕತೆ ಮೂಲಕ ಸಮಸ್ಯೆ ಪರಿಹರಿಸಬೇಕು ಎಂದು ಆಗ್ರಹಿಸಿ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಪ್ರತಿಕೃತಿಗಳನ್ನು ದಹಿಸಿ ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಎಚ್ ಪದ್ಮ, ಕರಿಯಪ್ಪ ಅಚ್ಚೋಳಿ, ಡಿಎಸ್ ಶರಣಬಸವ, ವರಲಕ್ಷ್ಮಿ, ಗೋಕಾರಮ್ಮ, ಶರಣಮ್ಮ, ಜಮಲಮ್ಮ, ಜಿಲಾನಿ ಪಾಷಾ, ಶ್ರೀನಿವಾಸ್, ನರಸಪ್ಪ, ಅಡಿವೆಪ್ಪ, ರಾಮರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಮಾತೃ ಸಮಾನರಾದ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ ಅಂತಿಮ ದರ್ಶನವನ್ನು ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಪಡೆದು ಪುಷ್ಪನಮನ ಸಲ್ಲಿಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರೆ, ಸಿಂಧನೂರಿನ ನಾಡಗೌಡರ ಮನೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ದೇವೇಗೌಡರ ಅಭಿಮಾನಿಗಳು ದಿವಂಗತ ಶ್ರೀಮತಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಸದಸ್ಯರಿಗೆ ಸಂತಾಪ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರು ಸರಳತೆ, ಸೌಜನ್ಯ, ಧಾರ್ಮಿಕ ನಿಷ್ಠೆ ಹಾಗೂ ಕುಟುಂಬ ಮೌಲ್ಯಗಳಿಗೆ ಹೆಸರಾಗಿದ್ದ ಮಹನೀಯರು ಎಂದು ಸ್ಮರಿಸಿದರು. ಅವರ ಆದರ್ಶಮಯ ಜೀವನವು ಎಲ್ಲರಿಗೂ ಸದಾ ಸ್ಫೂರ್ತಿದಾಯಕವಾಗಿರಲಿದೆ. ದೇವರು ದಿವಂಗತ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಹಾಗೂ ಈ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಎಂದು ಪ್ರಾರ್ಥಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.